ಅವನ ಹೆಸರು ರಾಮು. ಅರಮನೆಯ ಮನೆ ಕೆಲಸಗಾರನಾಗಿದ್ದ. ರಾಮು ತನ್ನ ಸಾದಗತಿಯಿಂದ ಮತ್ತು ನಿಷ್ಠೆಯಿಂದ ರಾಜವಂಶದ ಕುಟುಂಬದಲ್ಲಿ ಎಲ್ಲರ ಪ್ರೀತಿಯನ್ನು ಗೆದ್ದಿದ್ದ. ಈ ನಡುವೆ ಮಹಾರಾಣಿ ಮೇಘನಾಳಿಗೆ ರಾಮು ಯಾವಾಗಲೂ ಗಮನ ಸೆಳೆಯುತ್ತಿದ್ದ. ಆದರೆ ರಾಜನ ಪ್ರೀತಿ ಮತ್ತು ಪ್ರಾಮಾಣಿಕತೆಯೊಂದಿಗೆ ದೈನ್ಯದಿಂದ ಜೀವನಕ್ಕೆ ಕಟ್ಟಿಬಿದ್ದಿದ್ದಳು. ನಮಸ್ಕಾರ ಸ್ನೇಹಿತರೆ, ಹೌ ಟು ಹಕ್ಕಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಒತ್ತುವುದನ್ನು ಮಾತ್ರ ಮರೆಯಬೇಡಿ. ಒಂದು ಸಂಜೆ ಮಳೆಗಾಲದ ಪ್ರಭಾತ ರಾಜ ಆಳ್ವಿಕೆಯಲ್ಲಿ ವಲಸೆಗೆ ತೆರಳಿದ್ದ. ಅರಮನೆಯಲ್ಲಿ ರಾಜನ ಅನುಪಸ್ಥಿತಿಯಲ್ಲಿ ಉಂಟಾಗಿದ್ದ ಅವಮಾನ ಮತ್ತು ಏಕಾಂತ ಮಹಾರಾಣಿಯನ್ನು ಮತ್ತಷ್ಟು ಪ್ರಭಾವಿಸಿತು. ಅರಮನೆಯ ಅಂಗಳದಲ್ಲಿ ಕೆಲಸ ಮಾಡುತ್ತಿದ್ದ ರಾಮು ತನ್ನ ಸರಳತೆ ಮತ್ತು ಪ್ರಾಮಾಣಿಕತೆಯ ಮೂಲಕ ಆಕೆಗೂ ಆರಾಮ ನೀಡುತ್ತಿದ್ದ. ಅಂದು ಬಾಳ್ಯದ ಹೊಸ ವ್ಯಾಖ್ಯಾಪೀಠವಾಯಿತು. ಮಹಾರಾಣಿ ಮೇಘನಾಳಿಗೆ ತಾಯಿ ಎತ್ತರದ ಹೂಗಿಡಗಳನ್ನು ಅಳವಡಿಸಲು ರಾಮು ಸಹಾಯ ಮಾಡುತ್ತಿದ್ದ. ಈ ನಡುವೆ ಅವನ ಕೈ ಆಕೆಯ ಕೈಗೆ ತಗುಲಿದಾಗ ಅವಳ ನಿಜವಾದ ಪ್ರೀತಿ ತೋಚಿತು. ಇಬ್ಬರ ನಡುವಿನ ಉರಿಯುವ ಕಣ್ಗೊಲೆಯ ಕಾಲವೇ ನಿಲ್ಲಿಸಿದಂತಾಯಿತು. ರಾಮು ತನ್ನ ಅನಿರೀಕ್ಷಿತ ಪ್ರೀತಿ ವ್ಯಕ್ತಪಡಿಸಲು ಹೆದರುತ್ತಿದ್ದ. ಆದರೆ ಮೇಘನಾ ಹೃದಯದ ನೋವು ಮತ್ತು ಅವಳ ಮುಗಿಯದ ಏಕಾಂತವನ್ನು ಕೊನೆಗೆ ವ್ಯಕ್ತಪಡಿಸಿದಳು. ರಾಮು, ನಾನು ರಾಜನ ಮಹಾರಾಣಿಯಾದರೂ ನಾನು ಇಡೀ ಜೀವನ ಪ್ರೀತಿಯ ದಾಹದಿಂದ ತತ್ತಿರಿಸೋಕೆ ಬಿಟ್ಟಿಲ್ಲ. ಆದರೆ ನೀನು ನನ್ನ ಹೃದಯದ ಆಳಕ್ಕೆ ತಲುಪಿದೆಯಾ ಅಂದಳು. ಈ ಮಾತುಗಳ ನಂತರ ಅವರ ಪ್ರೇಮದ ಪಾತ್ರ ಪ್ರಾರಂಭವಾಯಿತು. ರಾಜನ ಅನುಪಸ್ಥಿತಿಯಲ್ಲಿ ಅವರು ಪ್ರೀತಿಯನ್ನು ಸಂವಿಧಾನಿಕ ರೀತಿಯಲ್ಲಿ ಎದುರಿಸಿದರು. ಈ ಪ್ರೀತಿ ಮಾಯೆಯಂತಿತ್ತು, ಆದರೆ ಅದರಲ್ಲಿ ಶ್ರದ್ಧೆ, ಗೌರವ ಮತ್ತು ಸ್ನೇಹವು ಎಲ್ಲವೂ ಕೂಡ ಇತ್ತು. ಅದು ವಜ್ರ ಮಹೋತ್ಸವ ಆಚರಿಸಲಾಗುತ್ತಿರುವ ದಿನವಾಗಿತ್ತು. ಅರಮನೆಯೆಲ್ಲ ಪಟಾಕಿಗಳ ಬೆಳಕಿನ ಮಿಂಚುತ್ತಿದ್ದರೂ ಮಹಾರಾಣಿ ಮೇಘನಾ ರಾಜನ ಜೊತೆಗಿಲ್ಲದ ಆಳವಾದ ಏಕಾಂತದ ಖಾಲಿತನವನ್ನು ಅನುಭವಿಸುತ್ತಿದ್ದರು. ರಾಜ್ಯ ಬಾಹ್ಯ ರಾಜ್ಯಗಳಲ್ಲಿ ಆಳ್ವಿಕೆಗಾಗಿ ಹೆಚ್ಚು ಕಾಲ ಕಳೆಯುತ್ತಿದ್ದರು. ಅವರ ಪ್ರೀತಿಯ ಬದುಕು ಕೇವಲ ಆಕೆಯ ಕಲ್ಪನೆಯಲ್ಲೇ ಉಳಿದಿತ್ತು. ಅಂತೆಯೇ ಅವನ ಕಂಡ ಅನ್ನಂಬಿಡಿ ರಾಮು ಅರಮನೆಯ ಕೆಳಗಿಂದ ಮೇಲಿನವರೆಗೆ ಎಲ್ಲ ಕಾರ್ಯಕ್ರಮಗಳು ನಿರ್ವಹಿಸುತ್ತಿದ್ದ. ಈ ಸರಳ ಆತ್ಮ ಒಂದು ದಿನವೂ ಅಜಾಗರೂಕತೆಯ ಮಾಡಿದವನಲ್ಲ. ಅವನು ಮಾತಿನ ಸೌಮ್ಯತೆ ಮತ್ತು ಕೀರ್ತಿ ಎಲ್ಲ ಕೆಲಸಗಾರರಿಗೆ ಮಾದರಿಯಾಗಿತ್ತು. ಏನೋ ಅವನ ಜೀವನದ ಈ ನಿಷ್ಠೆ ಮೇಘನಾಳಿಗೊಬ್ಬ ಪ್ರೇರಣೆಯಂತಾಗಿತ್ತು. ಒಂದು ದಿನ ಮಂಜುಗಡ್ಡೆಯ ಬೆಳಗ್ಗೆ ರಾಜಭಾಗೆಯಲ್ಲಿದ್ದ ಮೇಘನಾ ಅವಳನ್ನೇ ತಟ್ಟುತ್ತಿದ್ದಂತೆ ಕಾಣಿಸುತ್ತಿದ್ದಳು. ಆಕೆಯ ಮನಸ್ಸು ಗುಟ್ಟು ತಾಳದ ಪರಿಸ್ಥಿತಿಯಲ್ಲಿ ಇತ್ತು. ಮಹಾರಾಣಿ, ನೀವೇನು ಇದಕ್ಕೆಲ್ಲ ಚಿಂತೆಗೊಳಗಾಗಬೇಡಿ ಎಂದು ರಾಮು ಹೇಳಿದಾಗ ಆಕೆಯ ಹೃದಯ ತನ್ನ ನೋವನ್ನು ವ್ಯಕ್ತಪಡಿಸಬೇಕೆಂದು ನಿಂತಿತ್ತು. ರಾಮು, ಈ ಅರಮನೆಯ ಗುಹಾಶಯದ ಸೂರ್ಯನಂತೆ ಕಾಣಬಹುದು, ಆದರೆ ಈ ಗೋಡೆಗಳು ನನ್ನ ಆಳವಾದ ನೋವನ್ನು ಮರೆಯುತ್ತವೆ. ರಾಜನ ಪ್ರೀತಿ ನನಗೆ ಕೇವಲ ಆಳ್ವಿಕೆಯ ಭಾಗವಾಗಿದೆ. ಬದುಕಿನೊಂದಿಗೆ ನನಗೆ ಇರುವ ನಂಟೆ ಕಳವಳವಾಯಿತು ಎಂದಳು. ಇವು ಮೊದಲ ಬಾರಿಗೆ ಅವಳ ಮನಸ್ಸಿನ ಒಳಗಿನ ನೋವು ಹೇಗಿತ್ತು ಎಂಬುದನ್ನು ರಾಮು ಗಮನಿಸುತ್ತಿದ್ದ. ಅವನು ಆಕೆಯ ಹತ್ತಿರ ಇದ್ದು ತನ್ನ ಮಾತುಗಳಿಂದ ಆಕೆಗೆ ಶಾಂತಿ ನೀಡಲು ಪ್ರಯತ್ನಿಸುತ್ತಿದ್ದ. ದಿನಗಳು ಹೋದಂತೆ ರಾಮು ಮತ್ತು ಮೇಘನಾಳ ಬಾಂಧವ್ಯವು ಬಲು ಆಳವಾದ ಸ್ನೇಹವಾಗಿ ಮಾರ್ಪಟ್ಟಿತ್ತು. ಮಹಾರಾಣಿ ಆ ಸಮಯಕ್ಕೆ ರಾಜನ ಅನುಪಸ್ಥಿತಿಯಲ್ಲಿ ಒಂದು ಉತ್ಸವವನ್ನು ಆಯೋಜಿಸಿದರು. ಸುತ್ತಮುತ್ತ ಎಲ್ಲವೂ ಸಂಭ್ರಮದ ನಡುವೆ ಆಕೆಯ ಹೃದಯ ಮಾತ್ರ ರಾಮುವಿನ ಹತ್ತಿರ ಹೋಗುವುದಕ್ಕೆ ಪ್ರಯತ್ನಿಸುತ್ತಿತ್ತು. ಬಾಗಿಗಳ ಹೂವುಗಳ ನಡುವೆ ಅವರು ಭೇಟಿಯಾಗುವ ಕಾಲವಾಯಿತು. ರಾಮು ತನ್ನ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದಾಗ ಆಕೆಯ ಕೈ ಕೋಪಾವೇಶದಿಂದ ಅವನ ಮೇಲೆ ಬಿದ್ದಿತ್ತು. ರಾಮು, ನನ್ನ ಪ್ರೀತಿಯನ್ನು ನಿನಗೆ ಅರ್ಥ ಮಾಡಿಕೊಳ್ಳುವಷ್ಟು ಧೈರ್ಯವಿದೆಯಾ ಎಂದು ಕೇಳಿದಳು. ರಾಮು ನಿಶ್ಚಲನಾದ. ಮಹಾರಾಣಿ, ನಿಮ್ಮ ಪ್ರೀತಿ ಪಾವಿತ್ರ್ಯದಿಂದ ತುಂಬಿರುತ್ತದೆ, ಆದರೆ ನಾನು ಕೇವಲ ಮನೆಯ ಕೆಲಸಗಾರ. ನನ್ನ ಸ್ಥಾನವು ನಿಮ್ಮನ್ನು ತಲುಪಲು ಅರ್ಹವೇನೂ ಅಲ್ಲ. ಆದರೆ ಮೇಘನಾ ಕಣ್ಣೀರು ಕಾದಿತು. ಈ ಅರಮನೆಯ ಮರೆ ಮಾಡುವ ಗೋಡೆಗಳ ಹಿಂದೆ ನಾವು ಎರಡು ಹೃದಯಗಳ ಒಂದೇ ಎಂಬುದು ಸಾಕು. ಈ ಅರಮನೆಯ ಅಡಿಪಾಯ ತನ್ನ ಪ್ರೀತಿಯಿಂದ ಹೊರತು ರಾಜನ ಸ್ಥಾನದಿಂದಲ್ಲ ಅಂದಳು. ಅದನಂತರ ಅವರ ಪ್ರೀತಿಯ ಸಂಬಂಧವನ್ನು ಚಲಿಸುಗರಿಯಾಗಿ ಸಾಗಿಸಲು ಆರಂಭಿಸಿದರು. ಅವರು ಇದನ್ನು ಎಲ್ಲರ ಕಣ್ಣಿನಿಂದ ದೂರವಿಟ್ಟರು. ರಾಜ ಅರಮನೆಗೆ ಮರಳಿದರೂ ಅವರ ಪ್ರೀತಿ ಅವರ ಮಾತುಗಳಲ್ಲಿ ಮಾತ್ರ ಉಳಿಯುತ್ತಿತ್ತು. ಮಹಾರಾಣಿ ಅವರ ಮಗುವಿನ ಜನನದೊಂದಿಗೆ ತನ್ನ ಹೆಸರಿನ ರಾಮುವಿಗೆ ಹೊಸ ಬದುಕು ಕೊಟ್ಟಳು. ಆದರೆ ರಾಮು ತನ್ನ ಸ್ಥಾನವನ್ನು ಮೆಟ್ಟಿಗೆ ಮಾಡಬೇಕಾದದ್ದು ಎಂದು ತೀರ್ಮಾನಿಸಿದ.
ಅವನು ಮಹಾರಾಣಿ ಮತ್ತು ಮಗುವಿಗೆ ಹತ್ತಿರವೇ ಉಳಿಯುತ್ತಿದ್ದರೂ ಅವರ ಪ್ರೀತಿಯ ನಿಜವಾದ ಬಾಂಧವ್ಯವನ್ನು ಗುಟ್ಟಾಗಿ ಉಳಿಸಿಕೊಂಡ. ಅವರ ಪ್ರೀತಿ ಮುಕ್ತವಾಗಿ ಬಿತ್ತರಿಸಲು ಸಾಧ್ಯವಾಗದಿದ್ದರೂ ಅವರ ಇಬ್ಬರ ಬಾಂಧವ್ಯ ಶ್ರದ್ಧೆ ಮತ್ತು ವಿಶ್ವಾಸದಿಂದ ಬಾಳೆಗೊಂದು ಹೊಸ ಅರ್ಥ ನೀಡಿತು. ಪ್ರೀತಿ ಕೇವಲ ಪರಸ್ಪರ ಹೃದಯಗಳ ನಡುವಿನ ಜೋಡಣೆಯಾಗಿರಬೇಕೆಂಬುದನ್ನು ಸಾಬೀತುಪಡಿಸಿದ ಅದ್ಭುತ ಕಥೆಯಾಗಿತ್ತು. ಧನ್ಯವಾದಗಳು.